ಆದರೆ ಉಪಮಿಸಬಲ್ಲವರನ್ನು ಆರನೂ ಕಾಣೆ. ಆರಾಧನಾ ಮಾರ್ಗದಲ್ಲಿ ವ್ಯತ್ಯಾಸ ಬಂತು. ಇದರಿಟ್ಟು ಪೂಜಿಸುವ ಒಂದು ವರ್ಗ, ಅದರೊಳಗೆ ತಾನೊಡಗುವ ವರ್ಗ, ತಾನೊಡತಕ್ಕಂಥ ಒಂದು ತಂತ್ರಜ್ಞಾನ. ಅದಕ್ಕಾಗಿ ಯಾರು ಲಿಂಗದ ಒಳಗೆ ಹೋಗ್ತಾರೋ ಲಿಂಗ ಪೂಜೆ ಮಾಡ್ತಾ 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 ಅಲ್ಲಿ ಅವರನ್ನ ಸಾವು ಸಹಿತ ಮುಟ್ಟಲಾರದು ಅಂತಕ್ಕಂಥ ಈ ತಂತ್ರಜ್ಞಾನ ವೇದಾಗಮಗಳಿಗೆ ಲಭಿಸಲಿಲ್ಲ ಅನ್ನೋದನ್ನು ವಚನಗಳಲ್ಲಿ ನೋಡ್ತಾ ಇದ್ದೀವಿ. ವಚನಗಳು, ವೇದಗಳೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾವೆ. ಏನಂತ? ಏಕದೇವ ಉಪಾಸನೆಯನ್ನೇ ಹೇಳ್ತಾವೆ. ಒಬ್ಬನೇ ದೇವ ಇದ್ದಾನೆ ಅಂತ ಹೇಳ್ತಾವೆ. ಆದರೆ ದೇವನನ್ನ ಪೂಜಿಸುವ ಪರಿಗೆ ಬಂದಾಗ ಅದರಿಂದ ಭಿನ್ನ ಆಗ್ತದೆ. ನನ್ನೊಳಗೆ ಸ್ವಯಾದ್ವೈತವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ಕೊಡ್ತದೆ ಇದು. ಅದಕ್ಕಾಗಿ ಲಿಂಗಾಯತ ಧರ್ಮ ಜಗತ್ತಿನಲ್ಲಿ ವಿಶಿಷ್ಟವಾದ ಧರ್ಮ, ಸಾವನ್ನ ಮೀರುವ ಧರ್ಮ. ಇನ್ನೊಂದು ಸ್ವಲ್ಪ ದಿವಸ ನಾವು ಹಿಂಗೆ ಉಳ್ಕೊಂಡ್ವಿ ಅಂತ ತಿಳ್ಕೊಳ್ರಿ. ಇದು ನಮ್ದು ಇದ್ರೊಳಗೆ ಅಂತ ತಿಳ್ಕೊಂಡ್ರೆ ಇದಾಗಲೇ ಬೇರೆ ದೇಶಗಳಿಗೆ ನಿಧಾನವಾಗಿ ಕಾಲಿಡ್ತಾ ಇದೆ ಈ ತತ್ವ. ವಚನಗಳು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ, ದುಬೈದಲ್ಲಿ, ಬೇರೆ ಬೇರೆ USA ದಲ್ಲಿ, UK ದಲ್ಲಿ ಬಹಳಷ್ಟು ದೇಶಗಳಲ್ಲಿ ಪ್ರತಿ ತಿಂಗಳು ಮಹಾಮಾರಿಗಳು ನಡೀತಾ ಇದ್ದಾವೆ. ಈ ರೀತಿ ಇದು ಹೋದಾಗ ಬೇರೆ ದೇಶಗಳ ಕೈಗೆ ಸಾಹಿತ್ಯ ಸಿಕ್ತು ಅಂದ್ರೆ ಅವಾಗ ಅದೇನ್ ಮಾಡ್ತದೆ, ನಾವು ಹಿಂಗೆ ಕೂತ್ಕೊಂಡಿದ್ವಿ ಅಂದ್ರೆ ಬೇರೆ ರೂಪದಲ್ಲಿ ನಮ್ಗೆ ಬರ್ತದೆ. ಈಗೇನು ಬುದ್ಧ ಧರ್ಮ ನಾವು ಹೊರಗೆ ಕಳಿಸಿದ ಮೇಲೆ ಅದು ಬೇರೆ ಬೇರೆ ರೂಪದಲ್ಲಿ ಬಂತು. ನಮಗೆ ಅದನ್ನೇ ಬೇರೆ ರೂಪದಲ್ಲಿ ತಗೊಂಡಿದ್ವಿ. ನಾವು ಇಷ್ಟು ದಡ್ಡರು, ನಾವು ದುರ್ದೈವ ಇದು. ಎಂಥ ಶ್ರೇಷ್ಠ ಧರ್ಮ ಇದು. ಹಾಗಾಗಿ ನಾವು ನೀವೆಲ್ಲರೂ ಸಹಿತ ಎಲ್ಲ ಈ ಧರ್ಮ ಕಟ್ಟುವಲ್ಲಿ ಎಲ್ಲ ಜಾತಿಗಳ ಜನ ಇದ್ದಾರೆ ನೋಡಿ. ಯಾರು ಪ್ರಜ್ಞೆಯನ್ನು ಅರಳಿಸಿಕೊಂಡಿದ್ದಾರೆ ಅವರೆಲ್ಲರೂ ಸಹಿತ ಈ ಧರ್ಮದೊಳಗಿದ್ದಾರೆ ನೆನಪಿಡೋದು. ಯಾಕಂದ್ರೆ ಸಾವನ್ನ ಮೀರುವ ತಂತ್ರ ಯಾರಿಗೆ ಬೇಕಾಗಿಲ್ಲ ಹೇಳಿ? ಯಾರಿಗೆ ಬೇಡಾಗಿದ್ದು? ಇದಕ್ಕಾಗಿ ಬಸವಣ್ಣ ಇಂಥದೊಂದು ತಂತ್ರ ರೂಪಿಸಿಕೊಟ್ಟ ಮೇಲೆ ಅದರ ಸಮೀಪ ಯಾರ್ಯಾರು ಬಂದು ವಿಚಾರ ಮಾಡಿ ನೋಡ್ರಿ. ಇತಿಹಾಸ ತುಂಬಾ ವೈಷ್ಣವ ಪಂಥದ ಗುಪ್ತ ಮಂಚಣ್ಣ ಬರ್ತಾರೆ. ವೈಷ್ಣವ ಪಂಥ, ಈಗೇನು ನಾವು ಬ್ರಾಹ್ಮಣ ಪಂಥ ಅಂತ ಹೇಳ್ತವಲ್ಲ, ಗುಪ್ತ ಮಂಚಣ್ಣ ಬಂದು ಲಿಂಗ ಧಾರಣೆ ಮಾಡಿಸ್ಕೊಂತಾರೆ. ಮಧುವರಸದ ಲಿಂಗ ಧಾರಣೆ ಮಾಡಿಸ್ಕೊಂತಾರೆ. ನಾಥ ಪಂಥದ ಅಲ್ಲಮ ಇಡೀ ಜಗತ್ತನ್ನೇ ತಿರುಗಾಡಿ ತನ್ನ ಕಾಯವನ್ನು ಯೋಗ ಕಾಯ ಮಾಡಿಕೊಂಡಂತ ಅಲ್ಲಮ ಬಸವಣ್ಣನ ಸಮೀಪ ಬರ್ತಾರೆ. ಸಿದ್ಧ ಪಂಥದವರು ಬರ್ತಾರೆ. ಮರಳಶಂಕರ ದೇವ ಸೂಫಿ ಸಂತ ಅಲ್ಲಿಂದ ಬರ್ತಾರೆ. ಕಾಶ್ಮೀರದಿಂದ ಒಳಗೆ ಮಾರಿಗೆ ಬರ್ತಾರೆ. ಯಾಕೆ ಬಂದರು? ಬೇರೆ ಬೇರೆ ಸಿದ್ಧಾಂತಗಳು ಇದ್ದು ಆಲ್ರೆಡಿ. ಆದರೆ ಎಲ್ಲವನ್ನ ಮೀರಿ ತಾನು ಲಿಂಗದ ಒಳಗೆ ಹೋಗ್ತಕ್ಕಂಥ ತಂತ್ರಜ್ಞಾನ ಇತ್ತಲ್ಲ, ಅದು ಬಸವಣ್ಣನವರ ಸಮೀಪದಿಂದ ಸಿಕ್ಕವರಿಗೆ. ಇದನ್ನು ಅರಿಯದೆ ಹೋದರೆ ನಾವು ಸಹಿತ ಈ ತತ್ವವನ್ನ, ಈ ಸಿದ್ಧಾಂತವನ್ನ ವಾರಸುದಾರರು ಕರ್ನಾಟಕದಲ್ಲಿ ಹುಟ್ಟೆ ಬಸವಣ್ಣ ಅನ್ನೋದೇ ನಮ್ಮ ಹೆಮ್ಮೆ. ಮತ್ತು ಅಲ್ಲಿ 770 ಅಮರಗಣಗಳು ತಯಾರಾದರು. 1,96,000 ಜನ ಆ ಕಾಲದಲ್ಲಿ ತಿರುಗಾಡಿ ಈ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ರು. ಧರ್ಮ ಪ್ರಚಾರಕ್ಕೆ ಹೋಗಿ ಏನ್ ಮಾಡಿದ್ರು, ಅಲ್ಲೆಲ್ಲ ಲಿಂಗ ಕಟ್ಟೋದು, ಲಿಂಗ ಪೂಜೆ ಮಾಡ್ಕೊಬೇಕಂತ ಹೆಂಗ್ ಹೇಳೋದು, ಅದಕ್ಕೆ ಸಾಮಾನುಗಳನ್ನು ತಂದುಕೊಡ್ತಕ್ಕಂಥ ಈ ಮಠಪತಿಗಳ ವರ್ಗ ಅಂತ ಇದ್ದಲ್ರಿ, ಅವರೆಲ್ಲರೂ ಸಹಿತ ಹಿರೇಮಠದವರಾಗಲಿ ಮಠಪತಿಗಳಾಗಲಿ ಬಸವಣ್ಣನ ಚರಜಂಗಮರು, ಅವರು ಬಸವಣ್ಣನ ವಾರಸುದಾರರು ನೆನೆಸಿಕೊಂಡು ಬೇರೆ ಅಲ್ಲ. ಅವರ ಪೂರ್ವಜರೆಲ್ಲರೂ ಇದಕ್ಕೆ ದುಡಿದಕ್ಕಾಗಿ ಇವತ್ತು ಅವರಿಗೆಲ್ಲ ಗೌರವ ಇದೆ. ಈ ಸಿದ್ಧಾಂತದ ಅಡಿಯಲ್ಲಿ ಬದುಕಿದ್ದಾರೆ. ಅವರು ತಮ್ಮೆಲ್ಲ ಬದುಕನ್ನು ಬೇರೆ ಕಡೆ ಇಟ್ಟು ಜನರ ಏಳಿಗೆಗಾಗಿ ಲಿಂಗಾರಣೆ ಮಾಡ್ತಿದ್ರು. ಲಿಂಗವನ್ನ ಹೆಂಗ್ ಪೂಜೆ ಮಾಡ್ಕೋಬೇಕಂತ ಹೇಳ್ತಿದ್ರು. ಇದು ನಮ್ಮ ಪರಂಪರೆ. ಯಾರೇ ಬರಲಿ ಅವರು, ಯಾರು ಲಿಂಗದ ಕಡೆ ಹೋಗ್ಬೇಕಂತ ಮನಸ್ಸು ಯಾರೇ ಬರಲಿ ಕೊಡ್ತಿದ್ರು. ಇದನ್ನು ನಾವು ನೆನಪಿಡ್ಬೇಕಾಗ್ತದೆ. ಆ ಕಾರಣಕ್ಕೆ ಇವತ್ತು ಎಲ್ಲಾ ವರ್ಗಗಳನ್ನ ತನ್ನ ಒಡಲಲ್ಲಿ ತೆಗೆದುಕೊಂಡಂತ ಲಿಂಗಾಯತ ಧರ್ಮ ಮುಂದೊಂದು ದಿವಸ ವಿಶ್ವ ಧರ್ಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಅನುಮಾನ ಇಟ್ಟುಕೊಂಡು ಹೆಜ್ಜೆ ಇಟ್ಟರೆ ನಾವು ಹಿಂದುಳಿತೀವಿ, ಅದನ್ನ ಹಿಡ್ಕೊಂಡಾಗ ಮುಂದೆ ಹೋಗ್ತಾರೆ ಅಷ್ಟೇ. ಹಾಗಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಇದರ ಆಳಗಳನ್ನು ಅರಿತು ಇನ್ನೂ ಸುಮ್ಮನೆ ಕುತ್ಕೊಂಡ್ರಾಗಲ್ಲ ಅಂತ ತಿಳಿದಂತ ನಮ್ಮ ಜಾಮದಾರ್ ಸಾಹೇಬರು ಈ ಒಂದು ಹಾಕಿದ್ರು. ನಾವು ಬೀದರ್ನಲ್ಲಿ ರ್ಯಾಲಿ ಮಾಡಿದಾಗ ಯಾರು ಇದ್ದಿಲ್ಲ, ಅವಾಗ ರಾಜಕಾರಣಿಗಳು ಯಾರು ಇದ್ದಿಲ್ಲ. ಬೀದರ್ ರ್ಯಾಲಿ ಮಾಡಿದಾಗ ಕೇವಲ ಒಂದು ಸಂಘಟನೆಗಳು ನಾವು 4 ಮಂದಿ ಸೇರಿ ಮಾಡಿದ್ದು. ಇವತ್ತು ಬರ್ತಾ ನೆಕ್ಸ್ಟ್ ರ್ಯಾಲಿ ಒಳಗೆ ಒಂದಿಷ್ಟು ರಾಜಕೀಯ ಮುಖಂಡರು ಬಂದರು, ಅದು ಒಂದಿಷ್ಟು ಬಳಸ್ಕೊಂಡ್ರು. ಅದು ಗೊತ್ತಿಲ್ಲದೆ ಇತ್ತು ನಮ್ಮೆಲ್ಲರಿಗೂ. ಮತ್ತು ಇವತ್ತು ಸಹಿತ ಅವರು ಜಾಮದಾರ್ ಸರ್ ಅವರು ತಮಗೆ ಬಂದಂತ ಎಲ್ಲ ಆಫರ್
ಅವ್ರಿಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಗೆ ಚೇರ್ಮನ್ ಮಾಡ್ಕೊಂಡು ಹೋಗಲಿಲ್ಲ. ಯಾಕಂದ್ರೆ ಇದರಿಂದ ಡೈವರ್ಟ್ ಮಾಡ್ಬೇಕಾಗಿತ್ತು, ಈ ಕೆಲಸದಿಂದ ಡೈವರ್ಟ್ ಮಾಡ್ಬೇಕಾಗಿತ್ತು. ಆದರೆ ಅದು ಹೋಗಲಿಲ್ಲ. ನನ್ನ ಉದ್ದೇಶ, ನನ್ನ ಧ್ಯೇಯ, ನನ್ನ ಬದುಕಿನ ಉದ್ದೇಶ ಇದ್ದಿದೆ. ನಾನು ಕೊನೆ ಉಸಿರುಗಳು ಇದರೊಳಗೆ ಇರ್ತೀನಿ ಅಂತಕ್ಕಂಥ ಒಂದು ಮಣಿಯನ್ನು ಇಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಈಗ ಕೆಲಸ ನಡೀತಾ ಇದೆ. ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದೀವಿ. ಎರಡೆರಡು ದಿವಸ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಮೊನ್ನೆ ಚಾಮರಾಜನಗರದಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಮತ್ತು ಸಾಣೆಹಳ್ಳಿಯಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ, ನಾಳೆ ಚಿಕ್ಕೋಡಿಯಲ್ಲಿ ಇದೆ, ಮುಂದಿನ ತಿಂಗಳು ಬೈಲಹೊಂಗಲದಲ್ಲಿ ಇದೆ. ಈ ರೀತಿ ಕಾರಣ ಇಷ್ಟೇ. ಇದು ಏನಂತ ತಿಳಿಸ್ಬೇಕಾಗಿದೆ ನಾವು ಅಷ್ಟೇ. ನಮ್ಮ ಜನರಿಗೆ ಅದರ ವಿಚಾರ ಗೊತ್ತಿಲ್ಲ. ಪಾಪ ಜನರು ತಪ್ಪಲ್ಲ. ನಾವು ನೋಡಿ ಚಾಮರಾಜನಗರದಂತ ಊರಲ್ಲಿ ಒಂದು ಸಣ್ಣ ಕಾರ್ಯಕ್ರಮಗಳಾಗಿಲ್ಲ. ಜನ ಮುಂಜಾನೆ 300 ಜನ ಮುಂಜಾನೆ 10 ಗಂಟೆಗೆ ಬಂದ್ರೆ ಸಾಯಂಕಾಲ 6 ಗಂಟೆ ತನಕ ಈಗ ಕುತ್ಕೊಂಡಿದ್ರು. ಜನರಿಗೆ ಹಸಿವಿದೆ, ಜನರಿಗೆ ಹಸಿವಿಲ್ಲ ಅಂತಲ್ಲ, ಆದರೆ ಅದನ್ನ ಕೊಡ್ತಕ್ಕಂಥ ಆಹಾರ ಕೊಡ್ತಕ್ಕಂಥ ಮಾರ್ಗ ಏನಿದೆಯಲ್ಲ, ನಾವು ಅದಕ್ಕೆ ತಯಾರಾಗಬೇಕಾಗಿದೆ, ನಾವು ಅದಕ್ಕೆ ದುಡಿಬೇಕಾಗಿದೆ. ಮತ್ತು ಎಲ್ಲಿಯೂ ಸಹಿತ ಟೀಕೆ, ಟಿಪ್ಪಣಿ, ವಿರೋಧ ಯಾವುದನ್ನ ಕಟ್ಟಿಕೊಳ್ಳಬೇಕು. ಚಾಮರಾಜ ಸರ್ ಅದನ್ನ ಹೇಳ್ತಾರೆ, ನಮಗೆ ಯಾರು ವಿರೋಧಿಗಳಲ್ಲ, ನಮಗೆ ಯಾರು ವೈರಿಗಳಿಲ್ಲ. ಆದರೆ ನಮ್ಮ ಸಿದ್ಧಾಂತ ಹೇಳುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದನ್ನು ನಾವು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಹೇಳಿದ್ದಾರೆ. ಮತ್ತು ಈ ವಿಷಯದಲ್ಲಿ ಬಂದಾಗ ನಾವು ಈ ಧರ್ಮದ ವಾರಸುದಾರರು ಅಂತ ಹೆಮ್ಮೆ ಪಡಬೇಕು. ಯಾಕಂತಂದ್ರೆ ಈ ಇಂಥ ಶ್ರೇಷ್ಠ ಧರ್ಮ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಕೊಡದೆ ಹೋದರೆ ನಾವು ಅವರನ್ನ ಇತಿಹಾಸದಿಂದ ದೂರ ಮಾಡಿಬಿಡ್ತೀವಿ. ಆ ಕಾರಣಕ್ಕೆ ಇವತ್ತು ವೀರಶೈವ ಮಹಾಸಭಾದವರು ಸಹಿತ ಈ ದೇಶದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅದು ಮಾಡೋಣ ಎಲ್ಲರೂ ಸೇರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಈಗ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಾಗ ನಾವು ಒಂದು 8-10 ಜನ CM ಮೀಟ್ ಮಾಡೋದು. ಅವತ್ತು CM ಮೀಟ್ ಆಗಲಿಲ್ಲ, ಬೇರೆಯವರೆಲ್ಲ ಮಂತ್ರಿಗಳು ಸಿಕ್ಕರು. ನಾವು ಈಶ್ವರ ಖಂಡ್ರೆಯವರ ಹತ್ರ ನಾವು ಹೋದಿದ್ದು ಒಂದು 5-6 ಜನ. ಹೋದಾಗ ಅವರು ಪಾಪ ಯಾವುದೋ ಬಹಳ ಜನ, 100 ಜನ ಇದ್ರು ಅವ್ರ ಮನೆಯಾಗ. ಅವರೆಲ್ಲರನ್ನು ಕಳಿಸಿ ಒಳಗೆ ನಮ್ಮ ಕರೆದು ಮಾತಾಡಿದ್ರು. ಒಂದು ಅರ್ಧ ಗಂಟೆಗೆ ಮಾತಾಡಿ ಹೇಳಿದ್ರು, ಇಲ್ಲಪ್ಪ ಕರೆಕ್ಟ್ ಇದೆ ನೀವು ಹೇಳೋದು, ಮುಂದೆ ನಾವು ನೀವೆಲ್ಲ ಒಂದಾಗಿ ಹೋಗೋಣ. ಇವತ್ತು ಇಂಥದ್ದೊಂದು ಅವಶ್ಯಕತೆ ಇದೆ ನಮಗೆ. ಇವತ್ತು ನಾವು ಒಂದಾಗಿ ಹೋಗದೇ ಇದ್ರೆ ನಾವು ಛಿದ್ರ ಹೋಗ್ಬಿಡ್ತೀವಿ. ಆ ನೆಲೆಯಲ್ಲಿ ಒಂದಾಗಿ ಹೋಗ್ತಕ್ಕಂಥ ಕೆಲಸ ನಾವು ಮುಂದೆ ಮಾಡೋಣ ಅಂತಕ್ಕಂಥದ್ದನ್ನ ಒಂದು ಆಶ್ವಾಸನೆ ಈಶ್ವರ ಖಂಡ್ರೆ ಅವರು ಕೊಟ್ಟರು. ಅವತ್ತು ಮತ್ತೆ ಟೀಕೆ ತರಿಸಿ ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದ್ರೆ ಉದ್ದೇಶ ಇಷ್ಟೇ, ಬಸವಣ್ಣ ಅಂತ ತಿಳ್ಕೋಬೇಕು, ಅದು ಒಂದು ವ್ಯಕ್ತಿ ಅಲ್ಲ. ನೆನಪಿಡಬೇಕು. ವ್ಯಕ್ತಿ ಅಂದ್ರೆ ಶುರುವಾದದ್ದು ಬಸವ 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 ಎನ್ನುತ್ತಿರ್ಪರು ಬಸವನ ಘನವನಾರು ಅರಿಯರಲ್ಲ. ಗುರಿಂದ ಬಿದ್ದಿಗಳು ಹೇಳ್ತಾರೆ, ಬಸವನ ಘನವನಾರು ಅರಿಯರಲ್ಲ. ಅನಾದಿ ಪರವಸ್ತು ಬಹಿಷ್ಕರಿಸಿತ್ತು. ಅನಾದಿ ಪರವಸ್ತು ಏನಿದ್ರೆ ಶಿವನ ಸೃಷ್ಟಿ, ಅದು ಬೆಳಕು ಹೊರಹೊಮ್ಮಿಸುತ್ತದೆ. ಆ ಚಿತ್ತೆ ಚಿದಂಗ ಬಸವ, ಆ ಚಿತ್ತೆ ಚಿದಂಗ ಬಸವ. ಆ ಬಸವನಿಂದ ಉದಯಿಸಿದ ವಿಭೂತಿಯನ್ನು ಧರಿಸಿದ ಶರಣರೆಲ್ಲರೂ ಜ್ಯೋತಿರ್ಮಯ ಲಿಂಗ ಒಪ್ಪುದು ತಪ್ಪುದು ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾವಾಗ ಸೃಷ್ಟಿ ಹುಟ್ಟಿದೆಯೋ ಹುಟ್ಟುವ ಸಂದರ್ಭದಲ್ಲಿ ಶಿವನ ಚೈತನ್ಯದಿಂದ ಹೊರಹೊಮ್ಮಿದಂತ ಗುರುಲಿಂಗ ಜಂಗಮ ಸ್ವರೂಪವಾಗಿ ಹೊರಹೊಮ್ಮಿದಂತ ಮಹಾ ಬೆಳಕೆ ಬಸವ. ಇದು ನಮ್ಮ ಮನಸ್ಸಿನ, ಇದು ನಮ್ಮ ಮನಸ್ಸಿನ. ಆ ಅಂಥದ್ದೊಂದು ಶಕ್ತಿ ಶಿವಾಚಾರದ ಘನ ಕಡಿಮೆ ಇದೆ ಅಂತೇಳಿ ಏನ್ ಮಾಡಿತು, ಬಿಜ್ಜಳನ ರಾಜನಾಗಿ ಒಂದಿಷ್ಟು ದೇಹ ಧರಿಸಿ ಬಂತಲ್ಲಿ. ಅದನ್ನ ಶಿವಾಚಾರದ ಘನವನ್ನು ಬಿತ್ತಲಿಕ್ಕೆ ಬಂತು ಅಂತೇಳಿ ಅಲ್ಲಮನೆ ಹೇಳ್ತಾರೆ. ಮತ್ತೆ ಲೋಕದಲ್ಲಿ ಶಿವಾಚಾರದ ಘನ ಉಳಿತೆಂದು ಕರ್ತನೇ ಮಹಾಪ್ರಸಾದಿಯಾಗಿ ಬಂದಿಳಿದನು. ಅದಕ್ಕಾಗಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಇದನ್ನು ವ್ಯಕ್ತಿ ಅಂತ ತಿಳ್ಕೋಬಾರ್ದು. ಅದೊಂದು ಮಹಾಸತ್ಯ. ಹೀಗಾಗಿ ನಾವು ನಾವೆಲ್ಲ ಸೇರಿ ಮುಂದೆ ಆ ಬೆಳಕಿನ ನಡೆಯಲ್ಲಿ ಬೆಳಗೋಣ. ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ನಾವು ವಿಭೂತಿ, ರುದ್ರಾಕ್ಷಿ, ಮಂತ್ರ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಇವೆಲ್ಲವೂ ಏನಂತ ತಿಳ್ಕೋಬೇಕು. ನಾವು ವ್ಯಾಖ್ಯಾನಗಳನ್ನು ಎಷ್ಟು ಚಂದ ಮಾಡ್ಯಾರ ವಚನದಾಗ ಅಂದ್ರೆ ನಾವಿನ್ನು ಸರಿಯಾಗಿ ನೋಡಿಲ್ಲ ಅಂದ್ರೆ ಯಾರು ನಾವು. ಆ ದೇಶದಲ್ಲಿ ಗುರು ಅಂದ್ರೆ ಏನು, ಹೇಗಿದೆ ಗುರು ಅನ್ನೋದು ಒಂದು ತತ್ವ. ಸೃಷ್ಟಿಯಲ್ಲಿ ಅಡಗಿರ್ತಕ್ಕಂಥ ಮೂಲ ಪರಶಿವನ ಮೊದಲನೇ ಹೆಜ್ಜೆನೇ ಗುರು, ಎರಡನೇ ಹೆಜ್ಜೆ ಲಿಂಗ. ಈ ತತ್ವ ತಿಳಿಯದೆ ನಾವು ಹೊರಮಾರ್ಗದಲ್ಲಿ ನಾವು ಇದನ್ನು ಹೋದ್ರೆ ಏನಾಗುತ್ತೆ, ನಮ್ಗೆ ಯಾವುದು ತಿಳಿಯಂಗಿಲ್ಲ.
ಅದಕ್ಕಾಗಿ ಆ ತಿಳಿದ ಕೆಲಸ ಆಗಿದೆ ಇಲ್ಲಿವರೆಗೆ. ಇನ್ನು ಮುಂದಾದ್ರೂ ನಾವು ನೀವೆಲ್ಲ ಸೇರಿ ನಮ್ಮೆಲ್ಲ ಕೊಳಕುತನವನ್ನು ಬಿಟ್ಟುಬಿಡೋಣ ಒಳಗಿಂದ. ಅದು ಬೇಡ, ಇವ್ರು ಬೇಡ, ಅವ್ರು ಬೇಡ, ಇವ್ರು ಬೇಡ, ಅವೆಲ್ಲ ಏನಿಲ್ಲ. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಸಹಿತ ಲಿಂಗದಿಂದ ಒಡಲಿಂದ ಬಂದವರು, ಲಿಂಗದೊಳಗೆ ಹೊರಗೆ ಹೋಗಿಸಿರೋರು ಇಷ್ಟೇ. ಮತ್ತು ಇಲ್ಲಿ ಜಾತಿ ಭೇದ, ವರ್ಣ ಭೇದ, ವರ್ಗ ಭೇದ ಏನಿಲ್ಲ ಇಲ್ಲ. ಇವತ್ತು ಜನಸಂಖ್ಯೆ ಅರ್ಧದಲ್ಲಿರುವ ಹೆಣ್ಮಕ್ಳನ್ನ ಧರ್ಮವಾಹಿಗಳನ್ನಾಗಿ ಮಾಡಿದ್ರು. ಲಿಂಗಾಯತ ಧರ್ಮದ ವಿಶೇಷತೆ ಏನಂತಂದ್ರೆ ಅವರೆಲ್ಲರಿಗೂ ಸಹಿತ ಧರ್ಮದ ಹಕ್ಕನ್ನು ಕೊಟ್ಟದ್ದು ನಾವು ಲಿಂಗಾಯತ ಧರ್ಮ. ಐತಿತ್ತು, ಸಾಕ್ಷಿ ಐತಿಲ್ಲ, ಸಾಕ್ಷಿ ಐತಿಲ್ಲ. ಅಲ್ಲಿವರೆಗೆ ಬಸವಣ್ಣ ಬರೋದಕ್ಕಿಂತ ಪೂರ್ವದಲ್ಲಿ ಹೆಣ್ಮಕ್ಳನ್ನ ಯಾರು ಸಹಿತ ಧರ್ಮಕ್ಕೆ ಅರ್ಹರು ಅಂತ ಹೇಳಿರ್ಲಿಲ್ಲ. ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಘೋಷಣೆ ಮಾಡಿದಂಥವ್ರು ಶರಣರು. ಅದಕ್ಕಾಗಿ ಇದು ಸೃಷ್ಟಿಯ ಧರ್ಮ. ಸೃಷ್ಟಿಯಲ್ಲಿ ಇರ್ತಕ್ಕಂಥ, ಈಗ ಒಂದು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ತುತ್ತು ಅನ್ನವನ್ನು ಹೇಗೆ ಸ್ವೀಕಾರ ಮಾಡಬೇಕಂತ ಹೇಳ್ತಾರೆ. ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೆ ನಿನ್ನ ಭಾವ ಏನಾಗಿರ್ಬೇಕಂತ ಹೇಳ್ತಾರೆ. ನೀನು ನೋಡ್ಬೇಕಾದ್ರೆ ಕಣ್ಣನ್ನು ಹೆಂಗ್ ಬಳಸ್ಬೇಕಂತ ಹೇಳ್ತಾರೆ. ಕೇಳಬೇಕಾದ್ರೆ ಶಬ್ದ ಹೆಂಗ್ ಕೇಳಬೇಕಂತ ಹೇಳ್ತಾರೆ. ನುಡಿಬೇಕಾದ್ರೆ ನಾಲಿಗೆಯನ್ನು ಹೆಂಗ್ ನುಡಿಬೇಕಂತ ಹೇಳ್ತಾರೆ. ಇದು ಬದುಕಿನ ಧರ್ಮ. ಅದಕ್ಕಾಗಿ ಅಂಥ ಒಂದು ಮಣಿಗವನ್ನ ವಿಸ್ತರಿಸಲು ಇಂಥದೊಂದು ಜಾಗೃತಿ ಆಗ್ತಾ ಇದೆ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಬಸವರಾಜಪ್ಪಣ್ಣವರು ನಾವು ಅಲ್ಲಿ ಘೋಷಣೆ ಮಾಡಿದ ಅವರ ಜಾಮದಾರ್ ಸರ್ ಅವರ ಒಂದು ಬಹಳ ದಿವಸದಿಂದ ಇತ್ತು. ಬಳ್ಳಾರಿ ಮತ್ತು ಹೊಸಪೇಟೆಯಲ್ಲಿ ನೀವು ಈ ಘಟಕ ಮಾಡಬೇಕಂತಕ್ಕಂಥದ್ದು ಬಹಳ ವರ್ಷದಿಂದ ಹೇಳ್ತಾ ಇದ್ರು. ನಾವು ನಾಗನಗೌಡರು ಹೇಳಿದ್ವಿ ಬಹಳ ಬನರಾಜ್ ಸರ್ನ ಮಾಡಿಬಿಡ್ರಿ ಅಂತ. ಮತ್ತು ನಾಗನಗೌಡರು ಹೇಳಿದ್ರು ನಾನು ಅವರಿಬ್ಬರು ಬಿಜಿ, ನಾವು ಬಿಜಿ ಮುಂದೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಆದರೆ ಆದರೂ ಸಹಿತ ಅವರು ಸಹಿತ ನಮ್ಮ ಕೆಲಸ ಕೈಗೂಡಿಸ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ಬಿಜಿ ಇದ್ರು, ಎಷ್ಟೇ ತನ್ನ ಕೆಲಸದಲ್ಲಿ ಇದ್ರೂ ಸಹಿತ ಧರ್ಮಕ್ಕಾಗಿ ಒಂದಿಷ್ಟು ಸಮಯವನ್ನು ನಿಗದಿ ಮಾಡಬೇಕು. ಒಂದಿಷ್ಟು ಸಮಯವನ್ನು ಯಾರು ಬಹಳ ಬಿಜಿ ಹೌದು, ಗಳಿಸಿ 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 ಏನ್ ಮಾಡೋದ್ರಿ ನಾವು ಕೊನೆಗೇನು ಲಾಸ್ಟ್, ವಾಟ್ ಇಸ್ ಲಾಸ್ಟ್? ಅದಕ್ಕೆ ಸ್ಟೀವ್ ಜಾಬ್ಸ್ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಸ್ಟೀವ್ ಜಾಬ್ಸ್ ಅಂತ ಒಬ್ಬ ಆಪಲ್ ಕಂಪನಿಯ ಸಂಸ್ಥಾಪಕ. ಆತ ಸಾವಿರಾರು ಕೋಟಿ, 12,000 ಬಿಲಿಯನ್ ಡಾಲರ್ಸ್ ಇರ್ತಕ್ಕಂಥ ಒಂದು ಕಂಪನಿ ಕಟ್ತಾನೆ. ದುಡಿದು ದುಡಿದು ದುಡಿದು, ಯಾಕಂದ್ರೆ ಹಣದಿಂದನೇ ಗೌರವ ಸಿಗುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಹಣದಿಂದನೇ ಸೃಷ್ಟಿಯನ್ನು ಗೆಲ್ಲಬಹುದು ಅಂತ ತಿಳ್ಕೊಂತಾನೆ. 2011ರಲ್ಲಿ ಆತನಿಗೆ ಕ್ಯಾನ್ಸರ್ ಬರುತ್ತೆ. ಆತನ ಅಲ್ಲಿ ಕ್ಯಾನ್ಸರ್ ಬೆಡ್ಡಿನ ಕುತ್ಕೊಂಡು ಪುಸ್ತಕ ಬರೀತಾನೆ. ನಾನು ಇಲ್ಲಿವರೆಗೆ ಗಳಿಸಿದ ಹಣ ನನ್ನ ರೋಗವನ್ನ ನಿವಾರಿಸುವಲ್ಲಿ ಅದು ಯಾವ ಸಹಾಯಕ್ಕೂ ಬರಲಿಲ್ಲ. ಅದಕ್ಕಾಗಿ ನನ್ನನ್ನು ದಯವಿಟ್ಟು ಯಶಸ್ವಿ ವ್ಯಕ್ತಿಯನ್ನು ಹೇಳಬೇಡಿ ಅಂತ ಬರೀತಾರೆ. ಮತ್ತೆ ಯಾವುದರಿಂದ ಹೊರಟಿವಿ ನಾವೀಗ? ಯಾವುದರಿಂದ ಹೊರಟಿವಿ? ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ಪಾಲನ ಧರ್ಮಕ್ಕೆ ಕೊಡೋಣ, ನನ್ನ ಸಾರ್ಥಕತೆಯನ್ನು ನಾನು ಮಾಡ್ಕೊಳ್ಳೋಣ. ಅದಕ್ಕಾಗಿ ಬಸವರಾಜಪ್ಪಣ್ಣವರು ಅದನ್ನು ತಮ್ಮ ಎಲ್ಲ ಈಗೇನು ಹೆಚ್ಚು ಕಡೆ ಅವ್ರ ಮಕ್ಕಳು ಅವ್ರಿಗೆ ನಿವೃತ್ತಿ ಮಾಡ್ಯಾರ ಕೊಟ್ಟಾರ ಅಂತ ಅನ್ಕೊಂತೀನಿ ನಾನು. ನಿವೃತ್ತಿ ಕೊಡೋದು ಸಹ ನಿವೃತ್ತಿ ತಗೋಬೇಕು ಅವರು. ಅದಕ್ಕೆ ಬಂದಾರ ಸರ್ ಆಗಲಿ ಮತ್ತು ನಮ್ಮ ಹಿರಿಯರೇನು ವೇದಿಕೆ ಮೇಲೆ ಇದಾರ, ಇವರೆಲ್ಲರೂ ಸಹಿತ ಧರ್ಮಕ್ಕೆ ಒಂದಿಷ್ಟು ನನ್ನೊಳಗೆ ಇರ್ತಕ್ಕಂಥ ಶಿವ ಚೈತನ್ಯನೇ ಅದು. ನಾನು ನೋಡಿದ್ದು, ನಾನು ಮಾತಾಡಿದ್ದು, ಅಲ್ಲಿ ಬಳಸ್ತಕ್ಕಂಥದ್ದು ಏನಂದ್ರೆ ಶಿವ ಚೈತನ್ಯ ನೆನ್ಪಿಟ್ಕೋಬೇಕು. ಆ ಚೈತನ್ಯ ಇಲ್ಲ ಅಂದ್ರೆ ನಾನು ಮಾತನಾಡೋದು ಸಾಧ್ಯ ಇಲ್ಲ, ನಾನು ನೋಡೋದು ಸಾಧ್ಯ ಇಲ್ಲ. ಆದ್ರೆ ಶಿವ ಚೈತನ್ಯವನ್ನ ಹೆಂಗ್ ಬಳಸ್ಬೇಕಂದ್ರೆ ಅದಕ್ಕಾಗಿನೇ ಬಳಸ್ಬೇಕು. ಇಲ್ಲಿ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಶರಣರಂದ್ರೆ ಬ್ರಹ್ಮ ಹತ್ಯೆ ಅಂತ ಕರಿತಾರೆ. ಬ್ರಹ್ಮ ಹತ್ಯೆ ವಚನದಾಗ ಬರುತ್ತೆ. ಬ್ರಹ್ಮ ಹತ್ಯೆ ಅಂದ್ರೆ ಏನಂದ್ರೆ ಯಾವ ಶಿವ ಚೈತನ್ಯವನ್ನ ಸೃಷ್ಟಿಯ ವಿರುದ್ಧವಾಗಿ ನೀವು ಬಳಸ್ತಾರೋ ಅದು ಬ್ರಹ್ಮ ಹತ್ಯೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸೇರಿ ಹಿರಿಯರು ಇವತ್ತು ಸಿರುಗುಪ್ಪ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು ಒಂದು ಇದಿದೆ. ಇಲ್ಲಿ ಯಾವ ಭೇದಗಳು ಇಲ್ಲ. ಮತ್ತು ಲಿಂಗಾಯತರು ಉಪಜಾತಿಗಳಲ್ಲಿ ಸಿಡಿದು ಹೋಗ್ಬಿಟ್ಟಿದ್ದೀವಿ ನಾವು. ಮತ್ತು ಎರಡು ದೊಡ್ಡ ದುರಂತಗಳು ಲಿಂಗಾಯತರಿಗೆ ಅಂದ್ರೆ ಉಪಜಾತಿಗಳಾಗಿ ಒಡೆದು ಹೋಗಿರೋದು. ಮತ್ತು ಎರಡನೇದು, ಇಂಥ ದೊಡ್ಡ ಧರ್ಮದ ವಾರಸುದಾರರಾದ ನಾವು ಯಾವ ಧರ್ಮಕ್ಕೆ ಬರ್ತಾರೋ ಇನ್ನೂ ಬೇರೆ ಬೇರೆ ವರ್ಗದಿಂದ ಅವರನ್ನ ಮುಕ್ತವಾಗಿ ಸ್ವೀಕರಿಸುವ ಮನಸ್ಸಿಲ್ಲಂತವರಾಗಿದ್ದೀವಿ ನಾವು. ಎರಡು ದೊಡ್ಡ ದುರಂತಗಳು. ನಾವು ಬಸವಣ್ಣನಿಗೆ ಮಾಡಿದ್ದೇನೆ ಆಗಿದೆ. ನಾವು ಲಿಂಗಾಯತರು ಪಂಚಮ ಸಂಘರಾಗಿವಿ, ಲಿಂಗಾಯತರು ರೆಡ್ಡಿಯರಾದ್ವಿ, ಲಿಂಗಾಯತರು ಬಣಜಿಗರಾದ್ವಿ, ಲಿಂಗಾಯತರು ಐನ್ಯರಾದ್ವಿ, ಲಿಂಗಾಯತರು ನಾವು ಲಾವಗಂಡರಾದ್ವಿ. ಲಿಂಗಾಯತರು ಯಾರು ಹೊಡೆದ್ರು? ಲಿಂಗಾಯತ ಕಾರಣ ಇಷ್ಟೇ, ಲಿಂಗ ಮರೆತ ಕಾರಣ ಇದೆಲ್ಲ ಆಗಿತ್ತು.
ಬಸವಣ್ಣ ಕೊಟ್ಟಂತ ಲಿಂಗ ಮರೆತಂತ ಕಾರಣ ಇದೆಲ್ಲ ಆಗಿದೆ. ಇನ್ನು ಇದನ್ನು ಸರಿಪಡಿಸಿಕೊಳ್ಳೋಣ. ಮತ್ತೇನಿಲ್ಲ, ಇಷ್ಟೇ. ಬದುಕನ್ನು ಸರಿಪಡಿಸಿಕೊಳ್ಳೋಣ, ತಪ್ಪು ತಿಳುವಳಿಕೆಯನ್ನು ಸರಿಪಡ. ನಾವೆಲ್ಲರೂ ಒಂದೇ. ಯಾರು ಮುಕ್ತವಾಗಿ ಧರ್ಮಕ್ಕೆ ಬರ್ತಾರೋ ಅವರನ್ನು ಸ್ವಾಗತ ಮಾಡೋಣ. ಇಲ್ಲದಿದ್ರೆ ಮತ್ತೆ ದುರಂತ ಕಾದಿರ್ತದೆ. ನಮಗೆ ನೆನಪಬಹುದು, ಇತಿಹಾಸದಲ್ಲಿ ಏನೇನು ಅನಾಹುತಗಳಾಗಿ ಹೋಗ್ಯಾವ ಅವುಗಳನ್ನ ಮತ್ತೆ ಪುನರಾವರ್ತನೆ ಆಗದಂತೆ ನೋಡ್ಕೋಬೇಕು ನಾವೆಲ್ಲ. ಆಗಿಲ್ಲಿಂದ ಬಹಳ ಮಂದಿ ಗೊತ್ತಿಲ್ಲ ಏನೇನೇನು ಅಂತ ನೆನಪು ಮಾಡ್ಕೋಬೇಕು ನಾವು. ಇದನ್ನು ಕಡಕೋಳ ಮಡಿವಾಳಪ್ಪನವರಿಗೆ ಕಲಬುರಗಿ ಶರಣ ಬಸವೇಶ್ವರರು ಲಿಂಗ ಧಾರಣೆ ಮಾಡಿದಾಗ ಕಲಬುರಗಿ ಶರಣ ಬಸವೇಶ್ವರನ ಬಡಿತಾರೆ. ನೆನಪಿಟ್ಕೊಳ್ಳೋದು ಎಲ್ಲಿ ಹೇಳಿದ್ರು ಇದನ್ನ? ಎಲ್ಲಿ ಹೇಳಿಲ್ಲ. ಅದನ್ನ ಹುಟ್ಟಿಸಿದೀವಿ, ಮದುವೆ ಮಾಡಿದೀವಿ, ಕಣ ಮಾಡಿಸಿದ್ವಿ, ಓಟ ಮಾಡಿಸಿದ್ವಿ. ಅಲ್ಲಿ ಆಗಿರುವ ದುರಂತವನ್ನ ಎಲ್ಲಿ ನೆನಪು ಮಾಡ್ಕೊಳ್ಳೋದಿಲ್ಲ ನಾವು. ಶರಣ ಬಸವೇಶ್ವರ ಹೇಳ್ತೀವಿ ಇಷ್ಟೇ. ಅಷ್ಟಾವರಣಗಳನ್ನು ಹೇಳಿದಂತ ಶರಣ ಬಸವೇಶ್ವರ. ಸರಿ, ಶಿಶುನಾಳ ಶರೀಫ್ ಸಾಹೇಬರು ಗುಡಗೇರಿಯ ಸಂಗಮೇಶ್ವರ ಸ್ವಾಮೀಜಿಯವರ ಹತ್ರ ನನಗೆ ಅನ್ನಮ್ಮ ಪ್ರಭು ನಾನು ಆ ಒಂದು ಇದನ್ನು ಪಾಲಿಸಿದ್ದೀನಿ, ನನಗೆ ಲಿಂಗ ಧಾರಣೆ ಮಾಡ್ರಿ ಅಂತ ಹೋದಾಗ ಅವ್ರು ಹೇಳ್ತಾರೆ, ಸಂಗಮೇಶ್ವರ ಸ್ವಾಮಿ ಇಲ್ಲಪ್ಪ, ನನ್ನ ಸಮಾಜ ಎದುರಾಗ್ತೈತೆ ಬೇಡ, ನಾನು ಅದನ್ನು ಮಾಡೋಕ್ಕಾಗಲ್ಲ. ಈ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿದವರು ಯಾರು? ನಾವೇ ಅಲ್ವೇ? ಯಾರಾದ್ರಿಂದ ಸ್ವಾಮಿಗಳು ಬಂದು ಇಲ್ಲಪ್ಪ ಎಲ್ಲರಿಗೂ ಲಿಂಗ ಕೊಡ್ಬೇಕಂತ ಸುಮ್ಮನೆ ನಾವೆಲ್ಲ ಸೇರಿ ಏನ್ ಮಾಡ್ತೀವಿ ನಾವು? ಏನ್ ಮಾಡಾಕತ್ತೀನಿ ನೀವು? ಏನ್ ಮಾಡಾಕತ್ತೀರಿ ಸ್ವಾಮಿ? ಪ್ರಶ್ನೆ ಮಾಡೋರು ನಾವೇ ಅಲ್ವಾ? ಹರಡೇಕರ್ ಮಂಜಪ್ಪನಂತವರು ಧಾರವಾಡದ ಮೃತ್ಯುಂಜಯಪ್ಪಗಳು ಹತ್ರ ಬಂದು ಕೇಳ್ತಾರ. ಅವರು ಮಹಾಪುರುಷ ಹರಡೇಕರ್ ಮಂಜಪ್ಪ, ನನಗೆ ಲಿಂಗ ಧಾರಣೆ ಮಾಡ್ರಂತಂದಾಗ ನಾನು ಮಾಡಂಗಿಲ್ಲ, ನಾನು ಗುರುಗಳು ಮಾಡ್ತಾರೆ ಅಂತೇಳಿ ಅಥಣಿ ಶ್ರೀಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಅಥಣಿಗೆ ದೊಡ್ಡ ಸಂದರ್ಭ. ಆ ಸಂದರ್ಭದಲ್ಲಿ ರಾತ್ರಿ ಅವ್ರಿಗೆ ಲಿಂಗ ಧಾರಣೆ ಮಾಡಿಸಿ, ಸಿದ್ಧಲಿಂಗಪ್ಪರ ಕಡೆಯಿಂದ ಲಿಂಗ ಧಾರಣೆ ಮಾಡಿಸಿ ಅಥಣಿ ಶ್ರೀಗಳು ರಾತ್ರಿ ವಾಪಸ್ ಕಳಿಸ್ತಾರೆ. ಯಾರಿಗೆ ಹಂಚಿಕೊಂಡು? ಸಮಾಜಕ್ಕೆ ಹಂಚಿಕೊಂಡು. ಇವು ನಮ್ಮ ಧರ್ಮದಲ್ಲಿ ಆದಂತ ವೈಪರೀತ್ಯಗಳನ್ನು ನಾವು ತೆಗೆಬೇಕಾಗಿದ್ದು. ಕಾರಣ ಇಷ್ಟೇ, ಒಂದು ಮಹಾನ್ ತತ್ವವನ್ನ ಜಾತಿಯಾಗಿ ನಾವೇನಾದ್ರೂ ಸಮೀಕರಣ ಮಾಡಿದ್ರೆ ಖಂಡಿತವಾಗಿ ಸಹಿತ ನಮಗೆ ಈ ಧರ್ಮ. ಅದಕ್ಕಾಗಿ ಇವತ್ತು ನಮಗೆ ಒಂದು ಶಾಪ. ಅದು ಇವತ್ತೇನು ಶಾಪ ಅಂದ್ರೆ ನಾವು ಒಡೆದು ಹೋಗ್ತಾ ಇದ್ದೇವೆ. ಯಾವ ರೀತಿ ಒಡೆದು ಹೋಗ್ತಾ ಇದ್ದೇವೆ ಗೊತ್ತಿದೆ ನಿಮಗೆ? ಈಗಾಗಲೇ ರಾಜಕೀಯದಲ್ಲಿ ಗೊತ್ತಾಗುತ್ತೆ. ಇಡೀ ಎಲ್ಲಾ ಸಮುದಾಯಗಳು ಲಿಂಗಾಯತರ ವಿರೋಧ ಮಾಡ್ತಾವ. ಅಣ್ಣರಿಗೆ ಗೊತ್ತಿರ್ತದೆ ಹೆಚ್ಚು ಕಡಿಮೆ. ಎಲ್ಲಾ ಸಮುದಾಯಗಳು ವಿರೋಧ ಮಾಡೋದು ಯಾರು? ಲಿಂಗಾಯತರು. ಕಾರಣ ಇಷ್ಟೇ, ಇವರು ಮಾಡಿದಂತ ತಪ್ಪುಗಳು. ಮತ್ತು ಜೊತೆಗೆ ಅಲ್ಲಿ ಲಿಂಗಾಯತರಲ್ಲಿ ಉಪಪಂಗಡಗಳ ಹಾವಳಿ ಎಂದು ಮಾಡಬಾರ್ದು, ಎಂದು ಮಾಡಬಾರ್ದು. ಈ ನಮ್ಮ ಸ್ವಾಮೀಜಿಯವರ ಗುರುವರ್ಗ ಏನೈತೆ ಅದು ನಮ್ಮ ಧರ್ಮಕ್ಕೆ ದುಡಿದಂತ ವರ್ಗ. ನಮ್ಮೆಲ್ಲರೂ ಅದು ಪೋಷಣೆ ಮಾಡಿದಂತ ವರ್ಗ. ಅದು ನಮ್ಮಿಂದ ಭಿನ್ನ ಅಲ್ಲ. ಅದರ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ತಪ್ಪು ಕಲ್ಪನೆಯನ್ನು ಬಿತ್ತಿದ್ದಾರೆ. ಆ ರೀತಿ ಆಗಬಾರ್ದು. ಆ ಸಮುದಾಯಕ್ಕೆ ಬಸವಣ್ಣನ ಮಹಾನ್ ತತ್ವಗಳಿಂದ ಆ ಸಮುದಾಯವನ್ನು ದೂರ ಮಾಡಬಾರ್ದು ನೆನಪಿಟ್ಟುಕೊಳ್ಳೋರು, ದೂರ ಮಾಡಬಾರ್ದು. ಈ ಕಾರಣಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭಾದ ಮಣಿಗಳನ್ನು ನಮ್ಮ ಗೌಡರು, ನಮ್ಮ ಬಸವರಾಜಪ್ಪನ ಒಪ್ಪಿಕೊಂಡಿದ್ದಾರೆ. ಮತ್ತು ಬಹಳಷ್ಟು ಜನ ಯುವಕರು ಇಲ್ಲಿ ತಯಾರಾಗ್ತಾ ಇದ್ದಾರೆ. ಅವರ ಜೊತೆ ತಾವೆಲ್ಲರೂ ಕೈಗೂಡಿಸಿ ಇನ್ನೂ ಹೆಚ್ಚು ಇದನ್ನು ಸಮೃದ್ಧಿ ಮಾಡ್ರಿ, ಹೆಚ್ಚು ಬೆಳೆಸ್ರಿ. ಆವಾಗ ಒಂದು ನಿಜವಾದಂತಹ ರೂಪ ಮತ್ತು ಜೊತೆಗೆ ನಮ್ಮ ಬದುಕಿನ ಸಾರ್ಥಕತೆ ಯಾವಾಗ ಹೋಗುವ ಗೊತ್ತಿಲ್ಲ. ಪ್ರತಿ ಕ್ಷಣವೂ ಸಹಿತ ಯಾವಾಗ ಕೊನೆಯಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಅದು ಆಗುವುದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ಧರ್ಮಕ್ಕಾಗಿ ದುಡಿಯೋಣ, ತತ್ವಕ್ಕಾಗಿ ದುಡಿಯೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನು ತಮ್ಮ ಜೊತೆ ಹಂಚ್ಕೊಂಡು. ಮತ್ತು ಈ JLM-ನಲ್ಲಿ ಇನ್ನೊಂದು ಕೆಲವು ಸಲ ಬರ್ತದೆ ಏನಂದ್ರೆ, ನೆಕ್ಸ್ಟ್ ಸೆನ್ಸಸ್ ಏನಾದರೂ ಓಪನ್ ಆಯ್ತಂದ್ರೆ, ಸೆನ್ಸಸ್ ಆಗ್ತಾ ಇಲ್ಲ ಇನ್ನು. ಅಲ್ಲಿ ಬಂದಾಗ ಧರ್ಮದ ವಿಷಯ ಬಂದಾಗ ಲಿಂಗಾಯತ್ ಅಂತಾನೆ ಬರ್ಸ್ತಾರೆ. ನಿಮ್ಮ ಕಾಲ ಉಪಜಾತಿ ಕಾಲದಲ್ಲಿ ನಿಮ್ಮ ಜಾತಿಗಳನ್ನು ಬರ್ಸ್ಕೊಡ್ರಿ. ಬಣಜಿಗಿದ್ರೆ ಬಣಜಿಗಾಲ್ ಏನೇನಿದೆ ಅವನ್ನೆಲ್ಲ ಬರ್ಸ್ಕೊಡ್ರಿ. ಆದ್ರೆ ನಿಮ್ಮ ಮೀಸಲಾತಿ ಹೋಗುವುದಿಲ್ಲ. ಅದನ್ನ ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಮೀಸಲಾತಿ ಇರುವುದು ಜಾತಿಗೆ ಹೊರತು ಧರ್ಮಕ್ಕೆ ಅಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದೆ, ಹೈಕೋರ್ಟ್ ಡಿಸಿಷನ್ ಆಗಿದೆ. ಕಾಪಿ ಕೊಡೋದು ನಿಮ್ಗೆ ಕೊಡ್ತೀನಿ ನಾನು. ಫಸ್ಟ್ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಉಪಜಾತಿ ಕಾಲದಲ್ಲಿ ಜಾತಿ ಕಾಲದಲ್ಲಿ ಜಾತಿ ಬಳಸಿದ್ರು ಬಂದು ಬಹಳ ಮಂದಿಗೆ ಒಂದು ಡೌಟ್ ಇತ್ತು. ಏನಂದ್ರೆ ನಾವು ಲಿಂಗಾಯತ ಬಣಜಿಗೆ ಅಂತ ಬಳಸ್ಬಿಟ್ರೆ ನಮ್ದು ತೂಯ ಹೋಗಿ ಬರ್ತೈತ್ರಿ. ಬಹಳ ಮಂದಿಗೆ ಅನುಮಾನ ಇತ್ತು. ಖಂಡಿತ ಇಲ್ಲ, ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಸ್ವಲ್ಪ ಹೇಳ್ತೀನಿ, ನೀವು ಯಾರು ಅದನ್ನು ಸರಿಯಾಗಿ ಕೇಳಿಲ್ಲ. ಅಲ್ಲಿ
ನೋಡ್ರಿ, ನಿಮ್ಮ ತಹಸೀಲ್ದಾರರು ಅವರೆಲ್ಲ ಇವ್ರನ್ನ ಕೇಳಿ ಹೇಳಿರ್ತಾರೆ ನೀವು ಅಲ್ವಾ? ಇದೇ ರೀತಿ ನಾನು ಹೇಳ್ತೀನಿ ಕೇಳಿ, ಇದೇ ರೀತಿ ಒಬ್ಬ ಗಾಣಿಗ ಹುಡುಗಿ ಹೇಳ್ತೀನಿ ಕೇಳಿ, ಎಜುಕೇಶನ್ ಕೊಡ್ತಾರೆ. ನಂತರ ಹೇಳ್ತೀನಿ ಕೇಳಿ, 2A ಏನೈತಲ್ಲ, ಓನ್ಲಿ ಫಾರ್ ಎಜುಕೇಶನ್ ಐತೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದಕ್ಕಿಲ್ಲ ಎಂಪ್ಲಾಯ್ಮೆಂಟಿಗಿಲ್ಲ. ಇದು ಅಧಿಕಾರಿಗಳು ಮಾಡದ ಎಡವಟ್ಟೆ ಹೊರತು ಎಲ್ಲಿಯೂ ಸಹಿತ ಅದಕ್ಕೆ ಅಡ್ಡ ಇಲ್ಲ. ನಾನು ನಿಮ್ಮ ಅಧ್ಯಕ್ಷರಲ್ಲಿ ನಮ್ಮ ಡಾಕ್ಟರ್ ಶಿವಬಸಪ್ಪ ಅವರು ಲಿಂಗಸೂರು ಅಧ್ಯಕ್ಷರು, ಉಪಾಧ್ಯಕ್ಷರಲ್ಲ, ಅವ್ರ ಜೊತೆನೆ ಮಾತಾಡ್ಸಿದೆ ನಾನು. ಯಾಕಂದ್ರೆ ಅಲ್ಲಿ ಹೋಗಿ ನಾವು ಪೊಲೀಸ್ ಶೆಟ್ಟರು ಕೂಡ ಮಾತಾಡ್ಸಿದೆ. ನೋಡಿ, ನೆನ್ಪಿಟ್ಕೊಳ್ರಿ, ಅದ್ರ ಸಲುವಾಗಿನೇ ಮೀಸಲಾತಿ ಸಲುವಾಗಿನೇ ಧರ್ಮ ಕಳ್ಕೊಂಡು ಅದು ಹೆಚ್ಚು ಸ್ಪಷ್ಟ ಐತಿ. ಒಂದು ಕೇಸ್ ಆಯ್ತು, ಹೇಳ್ತೀನಿ ಕೇಳಿದ್ರಿ. ಒಂದು ಕೇಸ್ ಏನಾಯ್ತು ಗೊತ್ತಾ? ಗಾಣಿಗ, ಲಿಂಗಾಯತ ಗಾಣಿಗ ಹುಡುಗಿ, ಲಿಂಗಾಯತ ಬಣಜಿಗ ಹುಡುಗಿ, ಎರಡರ ಮಧ್ಯೆ ಒಂದು ಇದಿತ್ತು. ಸ್ವಲ್ಪ ಕೇಳ್ರಿ, ಈಗ ಹಿಂದೂ ಗಾಣಿಗ ಅಂತ ಬರ್ಸಿತ್ತ ಹುಡುಗಿ, ಗಾಣಿಗ ಮೀಸಲಾತಿ ತಗೊಳ್ಳೋರಿಗೆ, ಮತ್ತು ಇನ್ನೊಂದು ಹುಡುಗಿ ಲಿಂಗಾಯತ ಅಂತ ಬರ್ಸಿತ್ತು. ಅಲ್ಲಿ ಏನಾಗ್ಬಿಟ್ಟು, ಲಿಂಗಾಯತ ಅಂತ ಬರ್ಸಿದ ಹುಡುಗಿ ಮೆರಿಟ್ನ ಮ್ಯಾಲೆ ಇತ್ತು, ಆ ಹುಡುಗಿನ ಸೀಟ್ ಕೊಡಲಿಲ್ಲ. ಇವರು ನೀವು ಹೇಳಿದಂಗ ಅಧಿಕಾರಿಗಳು ಇವ್ರು ಎಡವಟ್ ಮಾಡ್ಬೇಕಂತ ಸೆಲೆಕ್ಷನ್ನಾಗ ಇಲ್ಲ, ಇದು ಹಿಂದೂ ಗಾಣಿಗೆ ಅಂತ ಐತಿ, ಈ ಹುಡುಗಿ ಕೊಟ್ಬಿಡ್ತಾರೆ. ಕೊಟ್ಟ ಮೇಲೆ ಆ ಕೇಸು ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ಗೆ ಸ್ಪಷ್ಟ ಹೇಳ್ತಾರೆ ಏನಂತ, ನಾವು ಮೀಸಲಾತಿ ಕೊಡತಕ್ಕಂಥದ್ದು ಜಾತಿಗೆ ಹೊರತು ಧರ್ಮಕ್ಕೆ ಅಲ್ಲ. ನೀವಲ್ಲಿ ಮುಂದೆ ಹಿಂದೂ ಲಿಂಗಾಯತ ಅಂತ ಬರೆಸ್ತರೋ, ಲಿಂಗಾಯತ ಬಣಜಿಗ ಅಂತ ಬರೆಸ್ತರೋ ನನಗೆ ಸಂಬಂಧ ಇಲ್ಲ. ಬಣಜಿಗ ಗಾಣಿಗ ಇದು ಮುಖ್ಯನೇ ಹೊರತು ಈ ಭಾಗ ಧರ್ಮದ ಭಾಗ ನಮಗೆ ಸಂಬಂಧ ಬರಲ್ಲ ಅಂತ ಡಿಸಿಷನ್ ಆಗಿದೆ. ಇದರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಈ ಕೇಸು. ಆ ಕೇಸ್ನಲ್ಲಿ ಸಹಿತ ಸುಪ್ರೀಂ ಕೋರ್ಟ್ ಅದೇ ಹೇಳಿದ್ರು. ಸ್ವಲ್ಪ ಅರ್ಥ ಮಾಡಿಕೊಬೇಕು. ಮತ್ತು ಅದನ್ನ ಏನಾದರೂ ತಹಸೀಲ್ದಾರ್ ಅಂತವ್ರು ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಹೋಗಿ ನಾವು ಅಪ್ರೋಚ್ ಮಾಡ್ಬೇಕೇ ಹೊರತು ಅದು ಆಗಲ್ಲ ಅಂತ ಅನ್ಕೋಬಾರ್ದು. ಕೇಳಿದ್ರಿ, ಈ ನೆಲೆಯಲ್ಲಿ ಏನ್ ಮಾಡಿದ್ರೆ ನಾವೆಲ್ಲ ಈ 2A ಇಲ್ಲಿ ಸಿಕ್ಕಿಕೊಂಡೇ ಪಂಚಮಸಾಲಿ ಹೋರಾಟ ಶುರುವಾಯಿತು. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ನಮ್ಮಲ್ಲಿನೇ ಇಂಥದನ್ನ ಹುಟ್ಟು ಹಾಕಿದರು, ನಮ್ಮನ್ನ ಒಡೆಯೋದರ ಸಲುವಾಗಿ ಹುಟ್ಟು ಹಾಕಿದರು. ನೆನಪಿಟ್ಕೊಳ್ಳೋರು, ನಾವು ಛಿದ್ರ ಆಗೋದು ಜಲ್ದಿ. ಯಾವಾಗ ಬಸವಣ್ಣನನ್ನ ಕ್ರಾಂತಿ ಮಾಡಿ ಶರಣರೆಲ್ಲರೂ ಓಡೋಗ ಮಾಡಿತ್ತು ಆ ವ್ಯವಸ್ಥೆ ಇವತ್ತು ಅದು ಕೆಲಸ ಮಾಡ್ತಾ ಇದೆ. ನೆನಪಿಟ್ಕೊಳ್ಳೋದು ನಮ್ಗೆ ಅರ್ಥ ಆಗೋದು. 10% EWS ಯಾವ ಸ್ಟ್ರೈಕ್ ಮಾಡಲಾರ್ದ ತಗೊಂಡ್ಬಿಟ್ರು ಅವರು. ಎಲ್ಲೇನು ಮಾಡಿದ್ರು ಸ್ಟ್ರೈಕ್? ಎಲ್ಲಿ ಮಾಡಿಲ್ಲ. ಆ ಜಾಣತನ ಮಾಡ್ರಿ. ನೀವು ಯಾವಾಗ ನೀವು ಒಂದಾಗಿದ್ರಿ ಅಂದ್ರೆ, ನೀವು ಗಟ್ಟಿಯಾಗಿ ಒಂದನ್ನು ಎಲೆಯಿದ್ರಿ ಅಂದ್ರೆ ಅವಾಗ ನಿಮಗೆ ಈ ಶಕ್ತಿ ಬರುತ್ತೆ. ಇಲ್ಲೇ ಪೀಸ್ ಆಗ್ಬೋದು. ಒಬ್ರನ್ನೊಬ್ರು ಇನ್ನೊಬ್ರನ್ನ ತೆಗಳಕ್ ನಿಂತ್ಕೊಂಡ್ರೆ ಏನು ಸಾಧ್ಯ ಆಗುತ್ತೆ? ಅದು ಆಡಬಾರ್ದು. ಮುಂದೆ ಈ ರೀತಿ 50% ಮೀಸಲಾತಿ ಸಿಗುತ್ತೆ ನಮಗೆ ಸ್ವತಂತ್ರ ಧರ್ಮ ಆದ್ರೆ. ನೆನಪಿಟ್ಕೊಳ್ರಿ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ಇದು ಕೇವಲ ಒಂದು ಇದು ಅಷ್ಟೇ. ಒಂದು ನಿಮ್ಗೆ ಲಾಭ ಬೇಕಂದ್ರಲ್ಲ, ಈಗ ನೀವು ನೋಡಿ ಏನಾಯ್ತು, ಸ್ವಲ್ಪ ರಿಸರ್ವೇಶನ್ ಇದ್ದ ಕೂಡಲೇ ನಿಮ್ಗೆ ಮಾತು ಬಂತು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಹೇಳಿ ಯಾವಾಗಂತೇಳಿ, ಕರ್ನಾಟಕದಲ್ಲಿ ಲಿಂಗಾಯತರು 10 ಮೆಡಿಕಲ್ ಕಾಲೇಜ್ ಇದಾವೆ. 10 ಮೆಡಿಕಲ್ ಕಾಲೇಜ್, 150 ಸೀಟು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. 150 ಸೀಟುಗಳು ಒಂದು ಕಾಲೇಜಿಗೆ ಇರ್ತವೆ. 10 ಅಂದ್ರೆ 1500 ಸೀಟು ಅವೈಲೇಬಲ್ ಇರ್ತವೆ. 1500 ಸೀಟ್ನಲ್ಲಿ ನಮ್ಮದು ಸ್ವತಂತ್ರ ಧರ್ಮ ಮಾನ್ಯತೆ ಸಿಕ್ಕರೆ, ಈಗ ಹೆಂಗ ವೀರೇಂದ್ರ ಹೆಗ್ಗಡೆ ಸಿಕ್ಕತ್ತೆ. ಅದ್ರಲ್ಲಿ ತಮ್ಮ ಕಾಲೇಜ್ ಸೀಟುಗಳಲ್ಲಿ 50% 6 ಜನ ಬೇಕು ಕೊಡ್ತಾರೆ ಅವರು. ಈಗ ನಮಗೆ 1500 ಸೀಟ್ನಲ್ಲಿ 750 ಸೀಟುಗಳು ನಮ್ಮ ಹುಡುಗರಿಗೆ ಆದ್ರೆ ಎಷ್ಟು ಲಾಭ ಆಗುತ್ತೆ ವಿಚಾರ ಮಾಡಿ. ಬರೀ 2%ಗೆ 1% ಬಡದಾಗತ್ತೆ. ನಮಗೆ ಎಷ್ಟೈತೆ ಮೀಸಲಾತಿ? 4%. ಇಲ್ಲಿ 750 ಸೀಟು. ಮತ್ತು ಇದಲ್ಲದೆ ಅದರ್ದಲ್ಲಿ ಈ ಭಾಗ ಏನೈತಲ್ಲ, ಬೇರೆ ಭಾಗದಲ್ಲಿದ್ದಂತಹ ಮೆಡಿಕಲ್ ಸೀಟ್ನಲ್ಲಿ 8% ನಮಗೆ ಸಿಗ್ತದೆ. ಕೆಲಸ ಹಿಂಗಿದೆ. ಈ ನೆಲೆಯಲ್ಲಿ ಒಂದಿಷ್ಟು ಆಲೋಚನೆ ಮಾಡೋಕ್ಕಾಗಲ್ಲ. ಸಣ್ಣದಕ್ಕೆ ಮನಸ್ಸು ಮಾಡಬೇಡ್ರಿ. ಇದು ಒಂದು ಆಯ್ತಂದ್ರೆ
ಅದು ಹೆಸರು ಯಾವುದೇ ಇಡ್ರಿ, ನೀವು ಈ ಹೆಸರಲ್ಲಿ ಇಡ್ರಿ, ಈ ಹೆಸರಲ್ಲಿ ಇಡ್ರಿ, ಲಾಭ ಆಗೋದು ನೋಡ್ಬೇಕಲ್ಲ, ನಮ್ಮ ಮಕ್ಕಳಿಗೆ ಲಾಭ ಆಗೋದು. ಈ ನೆಲೆಯಲ್ಲಿ ನಾವು ನೀವೆಲ್ಲ ಆಲೋಚನೆ ಮಾಡೋಣ. ಅದನ್ನೆಲ್ಲ ಬಹಳ ಆಲೋಚನೆ ಮಾಡಿನೇ ಈ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಏನಿಲ್ಲ. ಮತ್ತು ಧರ್ಮ ಉಳಿತೈತಿ, ಜೊತೆಗೆ ಗಟ್ಟಿ ಆಗ್ತೈತಿ ಧರ್ಮ ಅನ್ನೋ ನೆಲೆಯಲ್ಲಿ ಹೇಳಿದರೆ ಹೊರತು ಮೀಸಲಾತಿನೇ ಗುರಿ ಅಲ್ಲ, ಮೀಸಲಾತಿ ಗುರಿ ಅಲ್ಲ. ಇದು ಏನಾದರೂ ಒಂದು ಸಾಂಘಿಕ ಪ್ರಯತ್ನದಿಂದ ಕಾನ್ಸ್ಟಿಟ್ಯೂಷನಲ್ ಇದು ಸಿಕ್ತಂದ್ರೆ ನಾವೆಲ್ಲರಿಗೂ ನಾವು ಮುಕ್ತವಾಗಿ ಅದನ್ನ ಹೇಳೋದಕ್ಕೆ ಅನುಕೂಲ ಆಗ್ತತಿ ಮತ್ತು ಅದನ್ನ ಎಲ್ಲರಿಗೂ ವಿಸ್ತಾರ ಮಾಡೋಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದರೆ ಹೊರತು ಲಾಭದ ದೃಷ್ಟಿಕೋನ ಅನ್ನೋದಕ್ಕಿಂತ ನಾವೆಲ್ಲರೂ ಧಾರ್ಮಿಕ, ಯಾಕಂದ್ರೆ ಲಾಭ ಇಲ್ಲ ಅಂದ್ರೆ ಮನುಷ್ಯ ಇವತ್ತು ಯಾವುದಕ್ಕೂ ಸಹಿತ ಮುಖ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ನಾವು. ಅದಕ್ಕಾಗಿ ಎಷ್ಟು ಜನ ನಾವು ಅದು ಲಾಭ ತಗೊಂಡಿರೋ ಗೊತ್ತಿಲ್ಲ, ಮೀಸಲಾತಿ ಲಾಭವನ್ನ ಯಾರು ತಗೊಂಡಾರೋ ಒಬ್ಬಿಬ್ರು ತಗೊಂಡ್ರೆ ಗೊತ್ತಿಲ್ಲ. ಬಟ್ ಧರ್ಮ ಆದರೆ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಈ ಸಮುದಾಯಕ್ಕೆ ಸಿಗ್ತಾವೆ ಮತ್ತು ಅದೆಲ್ಲ ಅವಕಾಶಗಳು ಇದ್ದಾವೆ. ಯಾಕಂದ್ರೆ ಇದು ಸ್ವತಂತ್ರ ಧರ್ಮ ಅಂತ ಹೇಳೋದಕ್ಕೆ ಬೇಕಾದಷ್ಟು ದಾಖಲೆಗಳಿದ್ದಾವೆ. ಸರ್ಕಾರನೇ ಅದು ಒಪ್ಪಿಕೊಂಡಿದೆ. ವೇದ ಮಾರ್ಗಕ್ಕಿಂತ ಭಿನ್ನವಾದಂತ ಆರಾಧನಾ ಮಾರ್ಗವನ್ನು ಕೊಟ್ಟಂತದ್ದು ಲಿಂಗಾಯತ ಧರ್ಮ. ಇದು ಈ ವಿಷಯ ಮಂಡಿಸ್ಬೇಕು ನಾವು ಅಷ್ಟೇ ಅವ್ರ ಮುಂದೆ, ಕೋರ್ಟ್ ಮುಂದೆ. ನಾವು ಈ ಸರ್ಕಾರಕ್ಕೆ ನೆಕ್ಸ್ಟ್ 16 ತಾರೀಕು ಮೀಟಿಂಗ್ ಇದೆ ಧಾರವಾಡದಲ್ಲಿ, ಅಣ್ಣ ಬರ್ತಾರೆ, ಅಲ್ಲಿ ಹೋಗಿ ನಾವು ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ಕೋಬೇಕಂತೇಳಿ ನಮ್ದು ಉದ್ದೇಶ ಇದೆ. ಮತ್ತೆ ಇನ್ನೊಂದು ಪ್ರೆಸೆಂಟ್ ಮಾಡೋಣ ಅಂತ. ಅದು ಎಷ್ಟು ಮೀಟಿಂಗ್ ಆಗುತ್ತೆ, ಸರ್ಕಾರ ಏನಾದರೂ ನಿರಾಕರಿಸದೆ ಕೋರ್ಟ್ಗೆ ಹೋಗ್ಬೇಕಂತಕ್ಕಂಥದ್ದು ಸಹಿತ ಒಂದು ಉದ್ದೇಶ ಇದೆ. ಒಟ್ಟಾರೆ ಸಮುದಾಯದ ಲಾಭ ಹೊರತು ಬೇರೆ ಯಾರಿಗೂ ಸಹಿತ ಇದು ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಸಹಿತ ಶ್ರಮ ಹಾಕಿ ದುಡಿಯೋಣ. ಮತ್ತು ಬಹಳಷ್ಟು ಜನ ಮೆಂಬರ್ಸ್ ಮಾಡಿಸಿರ್ತಾವಲ್ಲ, ಅಪ್ಲಿಕೇಶನ್ ಮೆಂಬರ್ಶಿಪ್ ತಂದ ಮೆಂಬರ್ಸ್ಗಳಾಗಲಿ, ನಿಮ್ಮ ಧ್ವನಿ ಬರ್ತದೆ ಅವ್ರ ಹತ್ರ, ಯಾವ ವೇದಿಕೆಗಳು ಬಂದು ಮಾತಾಡ್ಬೋದು. ಮತ್ತೆ ಇದಕ್ಕೆ ಜಾತಿ, ವರ್ಗ, ಹೆಣ್ಣು ಗಂಡು, ಅವು ಇವು ಅನ್ನುವ ಯಾವ ಭೇದಗಳು ಇಲ್ಲಿ ಇಲ್ಲ, ಸ್ಪಷ್ಟ. ಈ ನೆಲೆಯಲ್ಲಿ ಇಂಥದ್ದೊಂದು ಧರ್ಮ ಕಟ್ಟಲು ನಾವು ಇವಾಗ ಒಂದಾಗತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.